ಸಂಜು ಸರ್ ಸರ್ ಇದೇನು ಸರ್ ಇದು? ದುಡ್ಡಪ್ಪ. ದುಡ್ಡ? ನನ್ಗೆ ಯಾಕೆ? ಮಾತಿನ ಪ್ರಕಾರ ಕೊಟ್ಟೆ ಕೊಡ್ತೀರಲ್ಲ. ಅದನ್ನ ಕೊಟ್ಟೆ ಕೊಡ್ತೀನಪ್ಪ, ಇದು ಖುಷಿಯಿಂದ ಕೊಡ್ತಿರೋದು, ಬಕ್ಷಿಸು. ನಾನೇನ್ ಸರ್ ಅಂಥದ್ದು ಮಾಡಿದೆ ನಿಮಗ್ ಖುಷಿ ಆಗುವಂಥದ್ದು? ಅಬ್ಬಾ ಅಬ್ಬಾ ಅಬ್ಬಾ, ಕೃಷ್ಣ ಪರಮಾತ್ಮನ್ ಥರ ಮಾಡೋದೆಲ್ಲ ಮಾಡಿಬಿಟ್ಟು ಅಮಾಯಕನ್ ಥರ ಪೋಸ್ ಕೊಡ್ತಿರೋದು ನೋಡು. ಲಾಯರ್ ಕೊಡ್ತಿರೋ ಪರೀಕ್ಷೆಯಲ್ಲೆಲ್ಲ ರ್ಯಾಂಕ್ ಬರ್ತಿದೆಯಲ್ಲೋ. ನೀನು ಒಂದೊಂದು ಟಾಸ್ಕ್ ಗೆದ್ದಾಗ್ಲೂ ನಾವು ಆಸ್ತಿಗೆ ಒಂದೊಂದು ಸ್ಟೆಪ್ ಹತ್ರ ಆಗ್ತಿದೀವಿ. ನೀನು ನಿಮ್ಮನೆಗೆ ಒಂದೊಂದು ಕಿಲೋಮೀಟರ್ ಹತ್ರ ಆಗ್ತಿದ್ಯಾ ಗೊತ್ತಾ? ಅದಾಗತ್ತೆ ಬಿಡಿ, ಆದ್ರೆ ಈ ಟಿಪ್ಸ್ ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಇದು ನೆನ್ನೆ ನೀನ್ ಲಾಯರ್ನ ಮ್ಯಾನೇಜ್ ಮಾಡಿದ್ಯಲ್ಲ, ಅದಕ್ಕೆ ನೆನ್ನೆ ಪಕ್ಕ ತಗ್ಲಾಕೊಂಡ್ವಿ ಅಂತ ಭಯ ಆಗ್ಬಿಟ್ಟಿತ್ತು ಮಾರಾಯ ನನ್ಗೆ. ಅಂಥದ್ದೇನು ಮಾಡಿದ್ನಪ್ಪ ನಾನು? ಅದೇನಪ್ಪ, ನಿಮ್ ರೂಮ್ ಹತ್ರ ಲಾಯರ್ ಬಂದಿದ್ದು, ನಿಮ್ ಮಾತು ಕದ್ ಕೇಳಿಸ್ಕೊಳಕ್ ಟ್ರೈ ಮಾಡಿದ್ದು, ನಾನು ಗಂಟೆ ಸದ್ದು ಮಾಡಿದ ತಕ್ಷಣ ನೀನು ಪ್ಲೇಟ್ ಚೇಂಜ್ ಮಾಡಿದ್ದು. ಆಹಾ, ಎಂತ ಸ್ಪಾಂಟೇನಿಯಸ್ ಆಕ್ಟರ್ ಕಣೋ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಂದೆ ನೀವೇನಾದರೂ ಸಿನಿಮಾ ಮಾಡಿದ್ರೆ ಈ ಮುಖ ನೆನ್ಪಿಟ್ಕೊಂಡಿರಿ ಸರ್. ಬರ್ತೀನಿ. ಲಾಯರ್ ಸಾಹೇಬ್ರೆ, ಇನ್ನು ನೀವು ಡಿಲೇ ಮಾಡಕ್ ನೆಪಾನೇ ಇಲ್ಲ. ಬೇಗ ಮುಗಿಸ್ಲೇಬೇಕು. ಪಾಪ ಈ ಸಂಜು ಇಷ್ಟು ಹೆಲ್ಪ್ ಮಾಡಿರೋದಕ್ಕೆ ಅವನಿಗೇನಾದ್ರು ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ಮಹೇಂದ್ರ ವರ್ಮ, ಇನ್ನು ನಿನ್ನ ರಾಜ್ಯಭಾರ ಶುರು. ಬಿ ರೆಡಿ. ಇಲ್ಲ, ಯಾರೂ ಇಲ್ಲ. ಯಾರಿದ್ದಾರೆ ಅಂತ ಈ ತರ ಬೆವರುತ್ತಿದ್ದೀರಾ? ಕಾರು ನನ್ನ ತಮ್ಮ. ಆ ಕಾರು ಗ್ಯಾರೇಜಲ್ಲಿ ಇದ್ದಿದ್ದಲ್ವಾ, ಇಲ್ಲಿಗೆ ಯಾಕೆ ಬಂತು? ಡ್ಯಾಡ್, ಮೊದಲು ಸಮಾಧಾನ ಮಾಡ್ಕೊಳ್ಳಿ, ಆಮೇಲೆ ಏನಾಯ್ತು ಅಂತ ಹೇಳಿ. ಸಂಜು, ನೀರು ತಗೊಂಬಾ ಬೇಗ. ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ. ಸಮಾಧಾನ ಮಾಡ್ಕೊಳ್ಳಯ್ಯ, ನಾವೆಲ್ಲ ಇದೀವಲ್ಲ, ಯಾಕೆ ಇಷ್ಟೊಂದು ಹೆದರ್ಕೊಳ್ತಿದ್ಯಾ? ಕಾರು ನಮ್ಮ ತಮ್ಮ. ಏನಾಗಲ್ಲ, ಏನಾಗಲ್ಲ. ಸಂಜು ತಗೊಳ್ಳಿ. ನಿಧಾನ. ಸಂಜು, ಡ್ಯಾಡ್ ಈಗ ಹೇಳಿ, ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರೆ? ಆ ಕಾರು ನನ್ನ ತಮ್ಮ ಆದಿತ್ಯನ ಪ್ರೀತಿ ಕಾರು. ಕಾರ್ ಅಂದ್ರೆ ಪಂಚಪ್ರಾಣ ಅವನಿಗೆ. ಆ ಕಾರ್ ನೋಡ್ದಾಗೆಲ್ಲ ಅವಂದೇ ನಂಗೆ ಬರುತ್ತೆ. ಬೇಡ, ನನ್ಗೆ ಅವ್ನ ನೆನಪೇ ಬೇಡ. ಆ ಕಾರ್ನ ಸುಟ್ಟಾಕ್ಬಿಡಿ. ದುಷ್ಯಂತ್, ಅದೇನು ಅಂತ ನೋಡೋಗು. ಸರಿ ಅತ್ತೆ.
ನೋಡು ಇನ್ನೊಂದು 3-4 ಜನ ಸೇರ್ಕೊಂಡು ಈ ಕಾರ್ನ ಎಲ್ಲಿಗಾದ್ರೂ ತೊಗೊಂಡೋಗಿ ಸುಟ್ಟಾಕಿ. ಅಲ್ಲಣ್ಣ ಅದು ಏಯ್ ಎಲ್ಲಷ್ಟು ಕೇಳ, ಸುಟ್ಟಾಕೋ. ಸರಿ ಅಣ್ಣ. ಬೇಗ ಹೋಗು. ಅಲ್ಲ ನಾವಿದೇ ಕಾರಲ್ಲಿ ಬಂದು ಸರ್ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನೋಡಿ ಈ ಗಾಡಿ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ಒಂದೇ 1 ಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ರೆ ಈ ಕಾರ್ನ ನಿಮಗೆ ಕೊಟ್ಬಿಡ್ತೀನಿ. ಓ ನಾವು ಅವತ್ತು ಇದೇ ಕಾರಲ್ಲಲ್ವಾ ಬಂದಿದ್ದು. ಅವತ್ತು ಆ ಮೆಕ್ಯಾನಿಕ್ ಕಾರ್ ಒಂದು ಸ್ವಲ್ಪನೂ ಮೂವ್ ಆಗಲ್ಲ, ಮೂವ್ ಆದರೆ ಗಾಡಿನ ನಿಮಗೆ ಕೊಡ್ತೀನಿ ಅಂತ ಬೇರೆ ಹೇಳಿದ್ದ. ಈ ಕಾರ್ ನೋಡಿ ಮಹೇಂದ್ರ ಇಷ್ಟೆಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದಾನೆ? ಅಣ್ಣಯ್ಯ, ನೀನು ಇತ್ತೀಚೆಗೆ ತುಂಬ ಸ್ಟ್ರೈನ್ ಮಾಡ್ಕೊಳ್ತಾ ಇದೀಯಾ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಎದ್ದೇಳು ಡ್ರೆಸ್ ತಗೋ. ಹೌದು ಸರ್, ನೀವು ರೆಸ್ಟ್ ತಗೊಳ್ಳೇಬೇಕು, ಇಲ್ಲ ಅಂದರೆ ಇದೇ ಥರ ಏನೇನೋ ಕನ್ಸುಗಳು ಬೀಳ್ತಿರತ್ತೆ. ನೋಡಿ ಬನ್ನಿ ದುಷ್ಯಂತ್. ಅಣ್ಣಯ್ಯ ಡ್ಯಾಡ್ ಎದ್ದೇಳು. ಇದ್ದೇಳಿ ಬನ್ನಿ, ನಿಧಾನ ಬನ್ನಿ, ನಡಿ ಬನ್ನಿ ಬನ್ನಿ ಸರ್ ಬನ್ನಿ. ಇಲ್ಲ, ಈ ಕಾರ್ ನಾರ್ಮಲ್ ಕಾರ್ ಅಲ್ಲ, ಇದರಲ್ಲಿ ಏನೋ ಶಕ್ತಿ ಇದೆ. ಇಲ್ಲ ಅಂದರೆ ಅವತ್ತು ಗ್ಯಾರೇಜಲ್ಲಿ ಇದ್ದಿದ್ದ ಕಾರು ಇವತ್ತಲ್ಲಿ ಕಾಣಿಸ್ಕೊತಾ ಇರಲಿಲ್ಲ. ಈ ಕಾರ್ನ ನಾನು ಉಳಿಸ್ಕೊತೀನಿ, ನಾನು ಬಿಡಲ್ಲ. ಚಂದ್ರ, ಆ ಕಾರಲ್ಲಿ ಏನೋ ಇದೆ. ನೀನೇ ಹೇಳು, ನಾನು ಇಷ್ಟೆಲ್ಲ ಹೆದರ್ಕೊಂಡಿರೋದು ಯಾವತ್ತಾದ್ರೂ ನೋಡಿದ್ಯಾ? ಆದ್ರೆ ನೀನು ಆ ಕಾರ್ ಬಗ್ಗೆ ಯಾಕೆ ಇಷ್ಟೊಂದು ಹೆದರ್ತಿದ್ಯಾ ಅದನ್ನ ಹೇಳು. ನಿನಗೆ ನೆನಪಿದೆಯಾ, ಅದೇ ಕಾರಲ್ಲಲ್ವಾ ನಾವು ಆದಿತ್ಯನ ಸಾಯಿಸಿದ್ದು? ಅದಕ್ಕೆ ಆದಿತ್ಯನ ಆತ್ಮ ಆ ಕಾರಲ್ಲಿ ಸೇರ್ಕೊಂಡಿರೋ ಹಾಗಿದೆ. ಅಥವಾ ಆ ಕಾರಿಗೆ ಕಣ್ಣು ಕಾಣಿಸ್ದೇ ಇರೋ ಥರ ಏನೋ ಶಕ್ತಿ ಇದ್ದೇ ಇದೆ. ಅಣ್ಣಯ್ಯ, ಇತ್ತೀಚೆಗೆ ನೀನು ಏನೇನೋ ಯೋಚನೆ ಮಾಡ್ತಾ ಇದೀಯ. ಸಣ್ಣ ವಿಚಾರಕ್ಕೆಲ್ಲ ಅಗತ್ಯಕ್ಕಿಂತ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತೀಯ, ಅದಕ್ಕೆ ನಿನ್ಗೆ ಹೀಗೆಲ್ಲ ಆಗ್ತಾ ಇರೋದು. ಇರ್ಬೋದು ಚಂದ್ರ, ಆದರೆ ಕಾರ್ ಬಗ್ಗೆ ನೀನೇ ನೋಡಿದ್ಯಲ್ಲ, ಏನು ಹೇಳ್ತಿದ್ಯಾ? ಸುಳ್ಳು ಹೇಳ್ತಿದ್ದೀನಾ ನಾನು? ನೀನೇ ಉತ್ತರ ಕೊಟ್ಟಲ್ಲ ಅಣ್ಣಯ್ಯ. ಅದೇ ಕಾರಲ್ಲಿ ನಾನು ಆದಿತ್ಯನ ಗುದ್ದು ಸಾಯಿಸಿದ್ದು, ಅದಕ್ಕೆ ಹಂಗೆಲ್ಲ ಆಗ್ತಿದೆ ಅಂತ. ಅಂದ್ರೆ ಆದಿತ್ಯನ ಆತ್ಮ ಇದೆ ಅಂತ ತಾನೇ ನೀನು ಹೇಳ್ತಾ ಇರೋದು? ಅಲ್ಲ, ನೀನು ಭ್ರಮೆಲಿದ್ಯಾ ಅಂತ ಹೇಳ್ತಾ ಇದ್ದೀನಿ. ಆ ಕಾರ್ ನೋಡ್ದಾಗ್ಲೆಲ್ಲ ನಿನಗೆ ಆದಿತ್ಯ ನೆನಪಿಗೆ ಬರ್ತಾನೆ. ಅದಕ್ಕೆ ಆ ಕಾರು ನಿನ್ನ ಕಣ್ಣಿಗೆ ಕಾರ್ ಥರ ಕಾಣಿಸೋದ್ರ ಬದಲು ದೆವ್ವದ ಥರ ಕಾಣಿಸ್ತಾ ಇದೆ. ಎಲ್ಲ ಇವನು ನಿಜವಾದ ಆದಿತ್ಯನೇ ಹೌದು ಅಂತ ಆದರೆ ಆ ಕಾರ್ನ ಸ್ಟಾರ್ಟ್ ಮಾಡಿ ನೀಟಾಗಿ ಒಂದು ರೌಂಡ್ ಓಡಿಸ್ಕೊಂಡು ಬರಲಿ. ಆಂಜನೇಯ, ನನ್ನ ಮಾನ ಉಳಿಸು. ನನ್ನ ನಿನ್ನ ಫ್ರೆಂಡ್ಶಿಪ್ ಇಷ್ಟೇನಾ ಡಾರ್ಲಿಂಗ್? ಪ್ಲೀಸ್ ತೊಂದರೆ ಕೊಡಬೇಡ, ಪ್ಲೀಸ್ ಪ್ಲೀಸ್ ಸ್ಟಾರ್ಟ್ ಮಾಡಿ. ಶಿವ ಶಿವಂ